ಇಂದಿನ ತರಗತಿಯಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ಯಾವ ರೀತಿ ಮಾಡಬೇಕು ಎಂಬುದರ ಬಗ್ಗೆ, ಪ್ರಾಬ್ಲಮ್ಸ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದಿನ ತರಗತಿಯಲ್ಲಿ ನಾವು ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇದರ ಬಗ್ಗೆ ತಿಳ್ಕೊಳ್ಳೋಣ. ಸಪೋಸ್ ಪಾರ್ಟ್ನರ್ ಏನಾದರೂ, ಡ್ರಾಯಿಂಗ್ಸ್ ಅಂದ್ರೆ ಆಲ್ರೆಡಿ ಗೊತ್ತಿದೆ ವಿದ್ಯಾರ್ಥಿಗಳಿಗೆ, ಡ್ರಾಯಿಂಗ್ಸ್ ಈಸ್ ದ ಅಮೌಂಟ್ ವಿತ್ಡ್ರಾನ್ ಬೈ ದಿ ಓನರ್ ಫಾರ್ ಈಸ್ ಪರ್ಸನಲ್ ಯೂಸ್. ಪಾಲುಗಾರರು ತಮ್ಮ ಸ್ವಂತ ಖರ್ಚಿಗೆ ವ್ಯವಹಾರಿ ಸಂಸ್ಥೆಯಿಂದ ಹಣವನ್ನ ತೆಗೆದುಕೊಂಡು ಹೋದಾಗ ಅದಕ್ಕೆ ನಾವೇನು ಕರಿತೀವಿ ಅಂದ್ರೆ ಡ್ರಾಯಿಂಗ್ಸ್ ಅಂತ ಕರಿತೀವಿ ಅಂತ. ತಮ್ಮ ಬಿಸ್ನೆಸ್ ಇಂದ, ಪಾಲುಗಾರರು ತಮ್ಮ ಬಿಸ್ನೆಸ್ ಇಂದ ಏನ್ ಮಾಡಬಹುದು ಅಂತಂದ್ರೆ ತಮ್ಮ ಸ್ವಂತ ಖರ್ಚಿಗಾಗಿ ಏನ್ ಮಾಡಬಹುದು ಅಂತಂದ್ರೆ ಸ್ವಂತ ಬಳಕೆಗಾಗಿ ಏನ್ ಮಾಡಬಹುದು, ಹಣವನ್ನ ತೆಗೆದುಕೊಂಡು ಹೋಗ್ಬಹುದು. ಅಂತಹ ಸಂದರ್ಭದಲ್ಲಿ ಅದರ ಮೇಲೆ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋದಿದ್ರೆ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು? ಹಾಗಾದ್ರೆ ಇಲ್ಲಿ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಬರ್ತಾವ. ಕೆಲವೊಂದಿಷ್ಟು ಪಾಲುಗಾರರು ಏನ್ ಮಾಡ್ತಾರಂದ್ರೆ ಪ್ರತಿ ತಿಂಗಳು ಒಂದು ಫಿಕ್ಸ್ಡ್ ಅಮೌಂಟ್ ಅನ್ನ ತೆಗೆದುಕೊಂಡು ಹೋಗ್ತಾರೆ. ಉದಾಹರಣೆಗೆ ಈ ತಿಂಗಳು 1,000, ನೆಕ್ಸ್ಟ್ ಮಂತ್ 1,000, ನೆಕ್ಸ್ಟ್ ಮಂತ್ 1,000, ಈ ರೀತಿ ಪ್ರತಿ ತಿಂಗಳು ಅವರು ವಿತ್ಡ್ರಾ ಮಾಡ್ತಾರೆ ಒಂದು ಪಿರಿಯಾಡಿಕಲಿ ಅಂತ. ಬಟ್ ಅದರ ಮೇಲೆ ಪ್ರಾಬ್ಲಮ್ಸ್ ಹೇಗೆ ಮಾಡಬೇಕು? ಬಟ್ ಕೆಲವೊಂದು ಎಷ್ಟು ಪಾಲುಗಾರರು ಏನ್ ಮಾಡ್ತಾರೆ ಅಂತಂದ್ರೆ ಈ ಡ್ರಾಯಿಂಗ್ಸ್ ಅನ್ನ ಅಮೌಂಟ್ ಅನ್ನ ವಿತ್ಡ್ರಾ ಹೇಗೆ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಈ ತಿಂಗಳ ಏನ್ ಮಾಡ್ತಾರೆ ಅಂತಂದ್ರೆ ಒಂದು 4,000 ರೂಪಾಯಿ, ಮತ್ತೆ ಒಂದು 2-3 ತಿಂಗಳು ಬಿಟ್ಟು ಒಂದು 5,000 ರೂಪಾಯಿ, ಮತ್ತೆ ಮತ್ತೊಂದು 4-5 ತಿಂಗಳು ಬಿಟ್ಟು ಏನ್ ಮಾಡ್ತಾರೆ ಮತ್ತೊಂದು 5,000 ರೂಪಾಯಿ, ಮತ್ತೆ ಕೊನೆಗೆ ಏನ್ ಮಾಡ್ತಾರೆ ಅಂತಂದ್ರೆ 2,000 ರೂಪಾಯಿ. ಈ ರೀತಿ ಅಂದ್ರೆ ರೆಗ್ಯುಲರ್ ಆಗಿ ತೆಗೆದುಕೊಳ್ಳದೆ ಯಾವಾಗೂ ಒಂದ್ಸಾರಿ ತೆಗೆದುಕೊಳ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಇಲ್ಲಿ ಡ್ರಾಯಿಂಗ್ಸ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ. ವಿದ್ಯಾರ್ಥಿಗಳೇ, ಈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಅಂಡ್ ದ ಅಮೌಂಟ್ ಈಸ್ ನಾಟ್ ಫಿಕ್ಸ್ಡ್ ರೆಗ್ಯುಲರ್ಲಿ ಎವ್ರಿ ಮಂತ್ ಅವ್ರು ತೆಗೆದುಕೊಳ್ಳದೆ ಇದ್ದಾಗ ಅಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದ್ರೆ ಪ್ರಾಡಕ್ಟ್ ಮೆಥಡ್ ಅಂತಿದೆ. ಅಂಡರ್ ಪ್ರಾಡಕ್ಟ್ ಮೆಥಡ್ ಅಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ. ಪ್ರಾಡಕ್ಟ್ ಮೆಥಡ್ ಅಂತ ಕರಿತೀವಿ. ಪ್ರಾಡಕ್ಟ್ ಮೆಥಡ್, ಈ ಪ್ರಾಡಕ್ಟ್ ಮೆಥಡ್ ಅಲ್ಲಿ ನಾವೇನ್ ಮಾಡಬೇಕು, ಡ್ರಾಯಿಂಗ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಪ್ರಾಡಕ್ಟ್ ಮೆಥಡ್ ಅಲ್ಲಿ ನಾವು ಡ್ರಾಯಿಂಗ್ಸ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಪ್ರಾಡಕ್ಟ್ ಮೆಥಡ್ ಅಲ್ಲಿ ಅಂತ. ಪ್ರಾಡಕ್ಟ್ ಮೆಥಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಡ್ರಾಯಿಂಗ್ಸ್ ಅನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತಂದ್ರೆ, ಅಂಡರ್ ದಿಸ್ ಪ್ರಾಡಕ್ಟ್ ಮೆಥಡ್ ಇಂಟ್ರೆಸ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ದಿ ಟೋಟಲ್ ಪ್ರಾಡಕ್ಟ್ ಆಫ್ ದ ವೇರಿಯಸ್ ಡ್ರಾಯಿಂಗ್ಸ್ ಮೇಡ್ ಬೈ ದ ಪಾರ್ಟ್ನರ್ಸ್ ಎಟ್ ಎ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಡ್ಯೂರಿಂಗ್ ದ ಅಕೌಂಟಿಂಗ್ ಪೀರಿಯಡ್. ಅಂದ್ರೆ ಇಲ್ಲಿ ಪ್ರಾಡಕ್ಟ್ ಮೆಥಡ್ ಅಲ್ಲಿ ಪಾರ್ಟ್ನರ್ಸ್ ಏನ್ ಮಾಡಿರ್ತಾರೆ ಅಂತಂದ್ರೆ ಏನ್ ವೇರಿಯಸ್ ಡ್ರಾಯಿಂಗ್ಸ್ ಅನ್ನ ಮಾಡಿರ್ತಾರೆ, ಆ ಡ್ರಾಯಿಂಗ್ಸ್ ಇಂದ ನಾವು ಟೋಟಲ್ ಪ್ರಾಡಕ್ಟ್ ಅನ್ನ ಕಂಡುಹಿಡಿದು ಅಲ್ಲಿ ಫಿಕ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ ಅದರ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಕೌಂಟಿಂಗ್ ಪೀರಿಯಡ್ ಅಲ್ಲಿ ಅಂತ, ಪ್ರಾಡಕ್ಟ್ ಮೆಥಡ್ ಅಲ್ಲಿ ಅಂತ. ಹಾಗಾದ್ರೆ ಅಂಡರ್ ಪ್ರಾಡಕ್ಟ್ ಮೆಥಡ್ ದಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ದ ಟೋಟಲ್ ಪ್ರಾಡಕ್ಟ್ ಆಫ್ ದಿ ವೇರಿಯಸ್ ಡ್ರಾಯಿಂಗ್ಸ್ ಮೇಡ್ ಬೈ ದಿ ಪಾರ್ಟ್ನರ್ಸ್ ಅಟ್ ಎ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಡ್ಯೂರಿಂಗ್ ದ ಅಕೌಂಟಿಂಗ್ ಪೀರಿಯಡ್ ಅಂತ. ಹಾಗಾದ್ರೆ ಈ ಮೆಥಡ್ ಅಲ್ಲಿ, ಇಲ್ಲಿ ಪ್ರಾಡಕ್ಟ್ ಮೆಥಡ್ ಅಲ್ಲಿ ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ನೋಡುವ ಒಂದು ಫಾರ್ಮಟ್ ಇದೆ ಇದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳೇ. ಆ ಫಾರ್ಮಟ್ ಮುಖಾಂತರ ನಾವು ಡ್ರಾಯಿಂಗ್ಸ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅನ್ನೋದ ನೋಡೋಣ. ಹಾಗಾದ್ರೆ ಪ್ರಾಡಕ್ಟ್ ಮೆಥಡ್ ಅಲ್ಲಿ ಇಲ್ಲಿ ನಾವು ಯಾವ ರೀತಿ ಫಾರ್ಮಟ್ ಇದೆ ಅಂತಂದ್ರೆ, ಡೇಟ್ ಯಾವ ಡೇಟ್ಗೆ ವಿತ್ಡ್ರಾವಲ್ ಮಾಡಿದ್ದಾರೆ ಡ್ರಾಯಿಂಗ್ಸ್ ಅನ್ನ, ವಿತ್ಡ್ರಾವಲ್ಸ್ ಡ್ರಾಯಿಂಗ್ಸ್ ಅಂತ ಕರಿತೀವಿ. ವಿತ್ಡ್ರಾವಲ್ಸ್ ಅಂದ್ರೆ ಒಂದೇ, ಡ್ರಾಯಿಂಗ್ಸ್ ಅಂದ್ರೆ ಒಂದೇ. ವಿತ್ಡ್ರಾವಲ್ಸ್
ಪೀರಿಯಡ್ ಅಂತ, ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಅಂತ ಕರಿತೀವಿ. ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಇದನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೇಕನ್ನೋದು ಹೇಳ್ತಾನ. ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್, ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಪ್ರಾಡಕ್ಟ್, ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಪ್ರಾಡಕ್ಟ್ ಅಂತ. ಈ ಪ್ರಾಡಕ್ಟ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ, ಉದಾಹರಣೆಗೆ ಇಲ್ಲಿ ಎ ಅಂತ ಕೊಟ್ಟಿದ್ದೀವಿ ಅಂತ ಇಟ್ಕೊಳ್ರಿ, ಇದಕ್ಕೆ ಬಿ ಅಂತ ಕೊಟ್ಟಿದ್ದೀವಿ, ಇದಕ್ಕೆ ಸಿ ಅಂತ ಕೊಟ್ಟಿದ್ದೀವಿ, ಆಯ್ತಾ. ಹಂಗಾರೆ ಈ ಪ್ರಾಡಕ್ಟ್ ಅನ್ನ ಹೆಂಗ್ ಕಂಡಿಡ್ತೀವಿ ಅಂತಂದ್ರೆ ಡಿ ಇಸ್ ಈಕ್ವಲ್ ಟು ಬಿ ಇಂಟು ಸಿ, ಬಿ ಇಂಟು ಸಿ ಅಂತ ಇಷ್ಟು ಮಾಡಿದ್ರೆ ನಮಗೆ ಪ್ರಾಡಕ್ಟ್ ಬರುತ್ತೆ. ಪ್ರತಿ ಈ ಡ್ರಾಯಿಂಗ್ಸ್ ನಾವು ಇಲ್ಲಿ ಪ್ರಾಡಕ್ಟ್ ಅನ್ನ ಕಂಡಿರ್ತೀವಿ. ಇದನ್ನ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಪ್ರಾಡಕ್ಟ್ ಸಿಗುತ್ತೆ. ಆ ಟೋಟಲ್ ಪ್ರಾಡಕ್ಟ್ ಮೇಲೆ ನಾವೇನ್ ಮಾಡ್ತೇವೆ ಅಂತಂದ್ರೆ ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಷನ್, ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾದ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್, ಟೋಟಲ್ ಪ್ರಾಡಕ್ಟ್, ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್, ಆರ್ ಐ ಅಂತ ಬರ್ತಿದ್ದೀನಿ, ರೇಟ್ ಆಫ್ ಇಂಟ್ರೆಸ್ಟ್, ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12. ಈ ಫಾರ್ಮುಲಾನ ಯೂಸ್ ಮಾಡಬೇಕು ಅಂತ. ಈಗ ನಾವು ಟೋಟಲ್ ಪ್ರಾಡಕ್ಟ್ ಅಂತ ಕಂಡಿರ್ತೀವಿ ಇಲ್ಲಿ, ಟೋಟಲ್ ಪ್ರಾಡಕ್ಟ್, ಅದಕ್ಕೆ ಇದು ಪ್ರಾಡಕ್ಟ್ ಮೆಥಡ್ ಅಲ್ಲಿ ಅಂಡರ್ ಪ್ರಾಡಕ್ಟ್ ಮೆಥಡ್ ಇಂಟ್ರೆಸ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ದಿ ಟೋಟಲ್ ಪ್ರಾಡಕ್ಟ್. ಈ ಟೋಟಲ್ ಪ್ರಾಡಕ್ಟ್ ಬರುತ್ತಲ್ಲ, ಟೋಟಲ್ ಆನ್ ದಿ ಟೋಟಲ್ ಪ್ರಾಡಕ್ಟ್ ಆಫ್ ವೇರಿಯಸ್ ಡ್ರಾಯಿಂಗ್ಸ್ ಮೇಡ್ ಅಂತ. ಇಲ್ಲಿ ಏನು ವೇರಿಯಸ್ ಡ್ರಾಯಿಂಗ್ಸ್ ಇರುತ್ತೆ ಆ ವೇರಿಯಸ್ ಡ್ರಾಯಿಂಗ್ಸ್ ಮೇಡ್ ಮಾಡಿರ್ತಾರೆ ಬೈ ದಿ ಪಾರ್ಟ್ನರ್ ಅಟ್ ಎ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಡ್ಯೂರಿಂಗ್ ದ ಅಕೌಂಟಿಂಗ್ ಪೀರಿಯಡ್ ಅಂತ. ಆ ಅಕೌಂಟಿಂಗ್ ಪೀರಿಯಡ್ ಅಟ್ ಎ ಫಿಕ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಡ್ಯೂರಿಂಗ್ ದ ಅಕೌಂಟಿಂಗ್ ಪೀರಿಯಡ್. ಆ ಅಕೌಂಟಿಂಗ್ ಪೀರಿಯಡ್ ಅಲ್ಲಿ ನಾವೇನ್ ಮಾಡ್ತೇವೆ ಅಂತಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೇವೆ ಅಂತ. ವಿದ್ಯಾರ್ಥಿಗಳೇ, ಇದಿಷ್ಟು ನಿಮಗೆ ಪ್ರಾಡಕ್ಟ್ ಮೆಥಡ್ ಬಗ್ಗೆ ಸಿಂಪಲ್ ಆಗಿ. ಯಶಸ್ವಿ ಅಂಡ್ ತಪಸ್ವಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ during the year ended on 31st March 2016. Yashasvi makes the drawings as under. Date of drawings 1st August 2015 5,000, 31st December 2015 10,000, 31st March 2016 15,000. ಕೆಳಗಡೆ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಪಾರ್ಟ್ನರ್ಶಿಪ್ ಡೀಡ್ ಪ್ರೊವೈಡೆಡ್ that partners are to be charged interest on drawings at 12% per annum. Calculate the interest on drawings of SSV under product method. Nodri, calculate the interest on drawings of SSV under product method ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಪ್ರೊವೈಡೆಡ್ ದಟ್ ಪಾರ್ಟ್ನರ್ಸ್ ಆರ್ ಟು ಬಿ ಚಾರ್ಜ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 12% ಪರ್ ಎನಮ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟು? 12% ಪರ್ ಎನಮ್ ಕೊಟ್ಟಿದ್ದಾರೆ. SSV ಡ್ರಾಯಿಂಗ್ಸ್ ಅನ್ನ ಕಂಡು ಹಿಡ್ರಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ. ಅವರು ಆ ವರ್ಷದಲ್ಲಿ ಆ ಅಕೌಂಟಿಂಗ್ ಪೀರಿಯಡ್ ಅಲ್ಲಿ 3 ಸಾರಿ ವಿತ್ಡ್ರಾವಲ್ ಮಾಡಿದ್ದಾರೆ ಫರ್ಮ್ ಇಂದ ಅಮೌಂಟ್ ಅನ್ನ. ಇಲ್ಲಿ ಅದು ಡೇಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ವಿದ್ಯಾರ್ಥಿಗಳೇ, ಮೊದಲೇದಾಗಿ ಏನ್ ಮಾಡಿ ಅಂತಂದ್ರೆ ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ SSV ಅಂತ, ಕ್ಯಾಲ್ಕುಲೇಷನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ SSV ಅಂತ ಎಂಟ್ರಿ ಮಾಡಿ. SSV ಈ ರೀತಿ ಎಂಟ್ರಿ ಮಾಡ್ಕೊಳ್ಳಿ, ಹೆಡ್ಡಿಂಗ್ ಲೈನ್ ಅನ್ನು ಹಾಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ SSV ಅಂಡರ್ ಪ್ರಾಡಕ್ಟ್ ಮೆಥಡ್. ಯಾವ ಮೆಥಡ್ ಅಲ್ಲಿ? ಪ್ರಾಡಕ್ಟ್ ಮೆಥಡ್ ಅಂತ. ಅಂಡರ್ ಪ್ರಾಡಕ್ಟ್ ಮೆಥಡ್, ಅಂಡರ್ ಪ್ರಾಡಕ್ಟ್ ಮೆಥಡ್, ಪ್ರಾಡಕ್ಟ್ ಮೆಥಡ್ ಅಲ್ಲಿ ಮಾಡ್ತಾ ಇದ್ದೀವಿ ಅಂತ. ಅಂಡರ್ ಪ್ರಾಡಕ್ಟ್ ಮೆಥಡ್ ಈ ರೀತಿ ಫಾರ್ಮೆಟ್ ಅನ್ನ ಹಾಕೊಳ್ಳಿ. ಒಂದು 5 ಲೈನ್ ಅಲ್ಲಿ ಈ ರೀತಿ ಫಾರ್ಮೆಟ್ ಅನ್ನ ಹಾಕೊಳ್ಳಿ. ಫಸ್ಟ್ ಡೇಟು, ವಿತ್ಡ್ರಾವಲ್ಸ್, ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್, ಪ್ರಾಡಕ್ಟ್, ಒಂದು 5 ಲೈನ್ ಅಲ್ಲಿ ಈ ರೀತಿ ನೀವು ಫಾರ್ಮೆಟ್ ಅನ್ನು ಹಾಕೊಳ್ಳಿ. ಮೊದಲೇದಾಗಿ 1st August 2018 ಇದೆ. 1st August 2015 ಸಾರಿ 1st August 2015 1st August 2015 5,000 ವಿತ್ಡ್ರಾ ಮಾಡಿದ್ದಾರೆ ಅಮೌಂಟ್ 5,000. ನೆಕ್ಸ್ಟ್ 31st December 2015 31st December 2015 ಅಲ್ಲಿ 10,000 ವಿತ್ಡ್ರಾ ಮಾಡಿದ್ದಾರೆ. ನೆಕ್ಸ್ಟ್
31st March 2016, 31st March 2016 ಅಲ್ಲಿ 15,000 ವಿತ್ಡ್ರಾ ಮಾಡಿದ್ದಾರೆ. 15,000. ವಿದ್ಯಾರ್ಥಿಗಳು ಇದಿಷ್ಟು ನಾವು ಡೇಟಾ ಕಾಲಮ್ ಅಲ್ಲಿ ಮತ್ತೆ ವಿತ್ಡ್ರಾ ಕಾಲಮ್ ಅಲ್ಲಿ ಅಮೌಂಟ್ ಅನ್ನ ಬರೀಬೇಕು. ಹಾಗಾದ್ರೆ ಈ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಅನ್ನ ಯಾವ ರೀತಿ ಕಂಡುಹಿಡಿಯಬೇಕು? ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಸಂಬಂಧಪಟ್ಟಂತೆ ಸ್ಟಾರ್ಟಿಂಗ್ ಅಲ್ಲೇ ನೋಡಿ, ಯಶಸ್ವಿ ಅಂಡ್ ತಪಸ್ವಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಯಶಸ್ವಿ ಮತ್ತೆ ತಪಸ್ವಿ ಇಬ್ರು ಪಾರ್ಟ್ನರ್ಸ್ ಇದ್ದಾರೆ ಒಂದು ಸಂಸ್ಥೆಯಲ್ಲಿ. ಡ್ಯೂರಿಂಗ್ ದ ಇಯರ್ ಎಂಡೆಡ್ ಆನ್ 31st March 2016. ಡ್ಯೂರಿಂಗ್ ದ ಇಯರ್ ಎಂಡ್ ಯಾವಾಗ ಆಗುತ್ತೆ ಅಂತಂದ್ರೆ 31st March 2016 ಆಗುತ್ತೆ ಎಂಡ್. ವಿದ್ಯಾರ್ಥಿಗಳು ಅವರೇ ಕೊಟ್ಟಿರ್ತಾರೆ ಎಂಡಿಂಗ್ ಅನ್ನ 31st March 2016 ಡ್ಯೂರಿಂಗ್ ದ ಇಯರ್ ಎಂಡೆಡ್. ಇಯರ್ ಎಂಡ್ ಯಾವಾಗ ಆಗುತ್ತೆ? 31st March 2016 ಆಗುತ್ತೆ. ಹಾಗಾದ್ರೆ ಈ 31st March 16 ಇದೆಯಲ್ಲ, 31st March 16 ಎಂಡ್ ಆಗುತ್ತೆ ಅಂತಂದ್ರೆ ನಾವು ಇಲ್ಲಿ 1st August ಇಂದ 31st Marchಗೆ ಎಷ್ಟಾಗುತ್ತೆ ಅಂತ ನಾವು ಎಷ್ಟು ಮಂತ್ ಆಗುತ್ತೆ ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಾದ್ರೆ ಇಲ್ಲಿ ನೋಡಿ, ಆಗಸ್ಟ್ 1 ಮಂತ್, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ಮಂತ್ ಆಗುತ್ತೆ? 8 ಮಂತ್ಸ್ ಆಗುತ್ತೆ ವಿದ್ಯಾರ್ಥಿಗಳೇ. ನೋಡಿ, ಆಗಸ್ಟ್ ಇಂದ ಕ್ಯಾಲ್ಕುಲೇಟ್. ಇದು 1ನೇ ತಾರೀಕು ಇದ್ದಾಗ, ಬಿಗಿನಿಂಗ್ ಡೇಟ್ ಇದ್ದಾಗ ಆಗಸ್ಟ್ ಮಂತ್ ಅನ್ನ ಕನ್ಸಿಡರ್ ಮಾಡಿ, ಆಗಸ್ಟ್ ಮಂತ್ ಸಹಿತ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಹಂಗಾರೆ ಇಲ್ಲಿ ಆಗಸ್ಟ್ ನೋಡಿ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ಗೆ ಎಷ್ಟಾಗುತ್ತೆ? 8 ಮಂತ್ಸ್ ಆಗುತ್ತೆ. ಇದು ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಅಂತ, 8 ಮಂತ್ಸ್. ನೆಕ್ಸ್ಟ್ ನೋಡಿ, ಹಾಗಾದ್ರೆ 31st December 2015 ಇದೆ. 31st December 2015 ಅಂದ್ರೆ ಇದು 1 ಮಂತ್ ಆಗೋದಿಲ್ಲ. 1 ಮಂತ್ ಆಗ್ಲಿಕ್ಕೆ ಎಷ್ಟು ಬೇಕು? ಕನಿಷ್ಠ 30 ಅಥವಾ 31 ಡೇಸ್ ಬೇಕು, 30 ಅಥವಾ 31 ದಿವಸ ಬೇಕಾಗುತ್ತೆ. ಬಟ್ ಇಲ್ಲಿ ಈ ಮಂತ್ ಡಿಸೆಂಬರ್ ಮಂತ್ ಮುಗಿದೋಗಿದೆ. 31st ಡಿಸೆಂಬರ್ ಮಂತ್ ಮುಗಿದೋಗಿದೆ. ಡಿಸೆಂಬರ್ ಮಂತ್ ಬಿಡಿ, ಡಿಸೆಂಬರ್ ಮಂತ್ ಬಿಟ್ಟು ನೆಕ್ಸ್ಟ್ ಯಾವ್ದು ಬರುತ್ತೆ? ಜನವರಿ ಬರುತ್ತೆ. ಜನವರಿಯಿಂದ ಇಲ್ಲಿ ಮಾರ್ಚ್ ವರೆಗೂ, ಜನವರಿ, ಫೆಬ್ರವರಿ, ಮಾರ್ಚ್, 3 ಮಂತ್ಸ್ ಅಂತ ನಾವು ಕನ್ಸಿಡರ್ ಮಾಡಬೇಕು ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ 1ನೇ ತಾರೀಕು ಇರೋದ್ರಿಂದ ಆಗಸ್ಟ್ ಮಂತ್ ಅನ್ನ ಕನ್ಸಿಡರ್ ಮಾಡಿದ್ದೀವಿ. ಇಲ್ಲಿ ಕೊನೆ ತಾರೀಕು ಇರೋದ್ರಿಂದ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಈ ಡಿಸೆಂಬರ್ ಮಂತ್ ಅನ್ನ ಬಿಟ್ಟಿದೀವಿ. ಡಿಸೆಂಬರ್ ಮಂತ್ ಬಿಟ್ಟು ಏನ್ ಮಾಡಬೇಕು ಅಂತಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳನ್ನ ನಾವು ಕನ್ಸಿಡರ್ ಮಾಡಿದೀವಿ. ಇನ್ನು ನೆಕ್ಸ್ಟ್ ನೋಡಿ, 31st March 2016 ಇದೆ. ಇಲ್ಲಿ 31st March 2016 1 ಮಂತ್ಗೆ ನಾ ಹೇಳಿದೆ 30 ಅಥವಾ 31 ದಿನಗಳು ಬರ್ತಾವು ಅಂತ. ಹಾಗಾದ್ರೆ ಇಲ್ಲಿ ಡೇ ಎಷ್ಟಾಗುತ್ತೆ ನೋಡಿ? 0 ಡೇ ಆಗುತ್ತೆ. 31st March 2016 ಅಂತಂದ್ರೆ ಇಲ್ಲಿ 31st 0 ಡೇಸ್ ಆಗುತ್ತೆ ಅಂತ. ಹಾಗಾದ್ರೆ 0 ಡೇಸ್ ಅಂತಂದ್ರೆ 0 ಮಂತ್ ಆಗುತ್ತೆ. ಆಯ್ತಾ? 0 ಮಂತ್ ಅಂದ್ರೆ ಕನಿಷ್ಠ 1 ಮಂತ್ ನಾವು ಇಲ್ಲಿ ಹಾಕ್ಬೇಕಾದ್ರೆ 30 ಅಥವಾ 31 ದಿವಸಗಳು ಇರಬೇಕಾಗುತ್ತೆ. ಆಯ್ತಾ ವಿದ್ಯಾರ್ಥಿಗಳೇ? ಈಗ ನಾವು ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಅನ್ನ ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನ ನೋಡಿದ್ವಿ ಅಂತ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ನಮಗೆ ನೋಡಿ, ಡಿ ಇಸ್ ಈಕ್ವಲ್ ಟು ಬಿ ಇಂಟು ಸಿ. ಪ್ರಾಡಕ್ಟ್, ಪ್ರತಿಯೊಂದು ಪ್ರಾಡಕ್ಟ್ ಅನ್ನ ನಾವು ಕಂಡುಹಿಡಿಬೇಕು. ಡಿ ಇಸ್ ಈಕ್ವಲ್ ಟು ಬಿ ಇಂಟು ಸಿ. ಹಂಗಾರೆ ಈ ಡಿ ಕಾಲಮ್ ಅಲ್ಲಿ ನಮಗೆ ಬಿ ಇಂಟು ಸಿ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಯಾವುದಕ್ಕೆ? ವಿತ್ಡ್ರಾವಲ್ಸ್ಗೆ ಮತ್ತು ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ಗೆ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಏನಾಗುತ್ತೆ ಅಂದ್ರೆ ಈಚ್ ಪ್ರಾಡಕ್ಟ್ ಸಿಗುತ್ತೆ ಅಂತ. ಹಂಗಾರೆ ಈಚ್ ಪ್ರಾಡಕ್ಟ್ ಇಲ್ಲಿ 5,000 ಇಂಟು 8 40,000. ನೆಕ್ಸ್ಟ್ 10,000 ಇಂಟು 3 10,000 ಇಂಟು 3 30,000. 15,000 ಇಂಟು 0 15,000 ಇಂಟು 0 ಏನಾಗುತ್ತೆ ಅಂತಂದ್ರೆ 0 ಆಗುತ್ತೆ. 15,000 ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ. ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಆದ್ರೂ ಮಾಡಬಹುದು. ಆಯ್ತಾ? ಹಾಗಾದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಬಂದ್ರೆ ಆ ರೀತಿ ಆದ್ರೂ ಮಾಡಬಹುದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಇದನ್ನ ಟೋಟಲ್ ಮಾಡಬೇಕು. ಪ್ರಾಡಕ್ಟ್ ಅನ್ನ ಏನ್ ಮಾಡಬೇಕು ಅಂತಂದ್ರೆ ಟೋಟಲ್ ಮಾಡಬೇಕು. ಪ್ರಾಡಕ್ಟ್ ಅನ್ನ, ಈ ಪ್ರಾಡಕ್ಟ್ ಇದೆಯಲ್ಲ ಇದು 40,000 ಪ್ಲಸ್ 30,000 ಎಷ್ಟಾಗುತ್ತೆ? 70,000 ಆಗುತ್ತೆ. 70,000. ಹಾಗಾದ್ರೆ ಇದು ಟೋಟಲ್ ಪ್ರಾಡಕ್ಟ್ ಅಂತ ವಿದ್ಯಾರ್ಥಿಗಳಿಗೆ. ಈ 70,000 ಏನು? ಟೋಟಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಟೋಟಲ್ ಪ್ರಾಡಕ್ಟ್ ಇದು ಈಚ್ ಪ್ರಾಡಕ್ಟ್ ಆಗುತ್ತೆ. ಅವ್ರು ಪ್ರತಿ ಸಾರಿ ತಗೊಂಡಾಗ ಏನಾಗುತ್ತೆ ಅಂತಂದ್ರೆ ಈಚ್ ಪ್ರಾಡಕ್ಟ್ ಅನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಈಚ್ ಪ್ರಾಡಕ್ಟ್ ಅನ್ನು ನಾವು ಟೋಟಲ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮಗೆ ಟೋಟಲ್ ಪ್ರಾಡಕ್ಟ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈ ಟೋಟಲ್ ಪ್ರಾಡಕ್ಟ್ ಇಂದ ನಾವೇನ್ ಮಾಡಬೇಕು ಅಂತಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ, ಯಶಸ್ವಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನು ಕಂಡುಹಿಡಿಬೇಕು ಅಂತ.
ಹಾಗಾದ್ರೆ ಯಶಸ್ವಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು ಯಶಸ್ವಿ ಈ ಫಾರ್ಮುಲಾ ಹಾಕೊಳ್ಳಿ ವಿದ್ಯಾರ್ಥಿಗಳಿಗೆ ಕೆಳಗಡೆ ಬರ್ಕೊಳ್ಳಿ ಇದನ್ನ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12 ಇದು ಫಾರ್ಮುಲಾ. ಈ ಫಾರ್ಮುಲಾವನ್ನ ಕೆಳಗಡೆ ಬರ್ಕೊಳ್ಳಿ ಆಯ್ತಾ. ಹಾಗಾದ್ರೆ ಈಗ ಯಶಸ್ವಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಯಶಸ್ವಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಎಷ್ಟಿದೆ 70,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟ್ 12% ಪರ್ ಎನಮ್ ಕೊಟ್ಟಿದ್ದಾರೆ. 12% ಪರ್ ಎನಮ್ 12% ಪರ್ ಎನಮ್ ಇದೆ. ಹಾಗಾದ್ರೆ 12% ಅಂತಂದ್ರೆ 12 ಡಿವೈಡೆಡ್ ಬೈ 100 ಅಥವಾ 12/100 ಅಥವಾ 12/100 12% ಇಂಟು ಈ ಫಾರ್ಮುಲಾ ಹಾಕಬೇಕು 1/12 ಈ ಫಾರ್ಮುಲಾನ ನಾವು ಹಾಕಬೇಕು. ಹಾಗಾದ್ರೆ ಈಗ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಲ್ಲಿ ಈ 12 ಮತ್ತೆ 12 ಹೋಯ್ತು. ಹಾಗಾದ್ರೆ ಇದರಲ್ಲಿ 2 0 ಹೋಯ್ತು, ಇದರಲ್ಲಿ 2 0 ಇನ್ನೆಷ್ಟು ಹೋಯ್ತು ಹಾಗಾದ್ರೆ 700. ಹಾಗಾದ್ರೆ ದೇರ್ಫೋರ್ ಯಶಸ್ವಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು 700. ವಿದ್ಯಾರ್ಥಿಗಳೇ, ಈ ರೀತಿ ನಾವು ಏನ್ ಮಾಡಬೇಕು ಅಂತಂದ್ರೆ ಅಂಡರ್ ಪ್ರಾಡಕ್ಟ್ ಮೆಥಡ್ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ.